ಹಾಯ್ ಗೈಸ್, ನಮಸ್ತೆ ಗೈಸ್. ಮಾರ್ಕೆಟಲ್ಲಿ ಸಿಂಪಲ್ ಲಾಜಿಕನ್ನು ಯೂಸ್ ಮಾಡ್ಕೊಂಡು ಪ್ರಾಫಿಟನ್ನು ಬುಕ್ ಮಾಡ್ಕೋಬಹುದು. ಕ್ಲಿಯರಾ? ಆ್ಯಂಡ್ ಒಂದು ಸಿಂಪಲ್ ಆಗಿರೋ ಪ್ರೈಸ್ ಆಕ್ಷನ್ ಬಂದರೆ ಸಾಕು ನಮಗೆ, ಕರೆಕ್ಟಾ? ಆ್ಯಂಡ್ ಅದ್ರ ಜೊತೆಗೆ ಡಿಸಿಪ್ಲಿನ್ ವಿತ್ ಪೇಷನ್ಸ್ ಇರಬೇಕಷ್ಟೇ, ವೇಟ್ ಮಾಡೋದಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಈ ಟ್ರೆಂಡನ್ನು ಡ್ರಾ ಮಾಡ್ಕೊಳ್ಳೋಕೆ 2 ಪಾಯಿಂಟ್ಸ್ ಸಿಕ್ಕರೆ ಸಾಕು. ಇದಕ್ಕೆ ಲೋರ್ ಲೋ ಇದಲ್ವಾ, ಸೊ ಈ 2 ಪಾಯಿಂಟ್ ಇಟ್ಕೊಂಡು ಒಂದು ಸಿಂಪಲ್ ಆಗಿರೋ ಟ್ರೆಂಡನ್ನು ಡ್ರಾ ಮಾಡ್ಕೊಂಡ್ರಿ. ಇದು ಬಂದ್ಬಿಟ್ಟು 30 ಮಿನಿಟ್ಸ್ ಟೈಮ್ ಇದೆ. ಕ್ಲಿಯರಾ? ಇದನ್ನು 5 ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟು ಇಲ್ಲಿ ಫಾರ್ಮ್ ಆಗಿದೆ, ಇದು ಫಾರ್ಮ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಪಾಲ್ ಡೌನ್ ಆಗ್ತಿದೆ. ಅಂಡ್ ಇದೇನು ಕೂಡ ಫಾರ್ಮ್ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳಿ, ಕರೆಕ್ಟಾ? ಅಂಡ್ ಈ 2 ಪಾಯಿಂಟ್ ಸಿಕ್ಕಿದಾವೆ, ಒಂದು ಟ್ರೆಂಡನ್ನು ಡ್ರಾ ಮಾಡಿದ್ರೆ ಅಷ್ಟೇ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರೋಣ. ಇದನ್ನ 5 ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ಗೈಸ್, ಇವಾಗ ನೋಡಿ, ಇದು 30 ಮಿನಿಟ್ಸ್ ಇದೆ. 5 ಮಿನಿಟ್ಸ್ ಕನ್ವರ್ಟ್ ಮಾಡಿದ್ರೆ ಈ ರೀತಿ ಶೋ ಆಗುತ್ತೆ. ಈ ಪಾಯಿಂಟ್ ಇಂದ ಬಿದ್ದಿದೆ ಮಾರ್ಕೆಟ್, ಈ ಪಾಯಿಂಟ್ ಇಂದ ಬಂದಿದೆ. ಸಿಂಪಲ್ ಆಗಿರೋ ಟ್ರೆಂಡ್ ಅನ್ನು ಡ್ರಾ ಮಾಡಿದೀವಿ. ನೆಕ್ಸ್ಟ್ ಥರ್ಡ್ ಟಚ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡಬೇಕು. ಅಂಡ್ ಥರ್ಡ್ ಟಚ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಬೇರಿಶ್ ಕ್ಯಾಂಡಲ್ ಬೇಕು, ಕರೆಕ್ಟಾ? ಬೇರಿಶ್ ಸೆಲ್ಲಿಂಗ್ ಕ್ಯಾಂಡಲ್ ಬೇಕು ನಮಗೆ. ಸಿಂಪಲ್ ಒಂದು ಏನು ಕೂಡ ಲಾಜಿಕಲ್, ಈ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಬೇಕು. ಸ್ಟ್ರಾಂಗ್ ಆಗಿರೋ ಸೆಲ್ಲಿಂಗ್ ಕ್ಯಾಂಡಲ್ ಅನ್ನು ಐಡೆಂಟಿಫೈ ಮಾಡಿ ಪುಟ್ ಸೈಡ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡೋದು. 1:3 ಆರಾಮ್ ಬುಕ್ ಮಾಡ್ಕೊತಾರೆ. ಕ್ಲಿಯರಾ? ಇದು ಥರ್ಡ್ ಟಚ್ ಅಲ್ಲಿ ಎಂಟ್ರಿ ಪ್ಲಾನ್ ಆಯಿತು, ಪ್ರಾಫಿಟ್ ಬುಕ್ ಆಯಿತು. ಓಕೆ, ನೆಕ್ಸ್ಟ್ ನಾವು ವೇಟ್ ಮಾಡೋಣ. ಅಂಡ್ ನೆಕ್ಸ್ಟ್ ಇದು ಫೋರ್ತ್ ಟಚ್ ಅಲ್ಲಿ ಕರೆಕ್ಟಾ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ನೋಡ್ಕೊಂಡು ಎಂಟ್ರಿ ಪ್ಲಾನ್ ಮಾಡೋದು. 1:3 ವೇಟ್ ಮಾಡೋದು. ಓಕೆ, ನೆಕ್ಸ್ಟ್ ಬರೋಣ. ಅಂಡ್ ಫೋರ್ತ್ ಟಚ್ ಅಲ್ಲಿ ಏನಾಗಿದೆ ಅಂದ್ರೆ, ಓಕೆ ಎಸ್ ಎಲ್ ಆಗಿದೆ. ಆಲ್ರೆಡಿ ನಿಮ್ದು 2 ಟಾರ್ಗೆಟ್ ಡೇಟ್ ಆಗಿದೆ, 1 ಎಸ್ ಎಲ್ ಆಗಿದೆ. ಪ್ರಾಬ್ಲಮ್ ಇಲ್ಲ, ಎಕ್ಸೆಪ್ಟ್ ಮಾಡೋದು. ಕರೆಕ್ಟಾ? ಅಂಡ್ ಇದನ್ನ ಮತ್ತೆ 30 ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ನೋಡಿ ಗೈಸ್, ಈ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಈ ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. 2 ಪಾಯಿಂಟ್ಸ್ ಸಿಕ್ಕು ನಮಗೆ ಈ ಟ್ರೆಂಡ್ ಅನ್ನ ಡ್ರಾ ಮಾಡೋಕೆ. ಅಂಡ್ ಥರ್ಡ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡ್ಬೋದಲ್ಲ. ಥರ್ಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಬುಲಿಶ್ ಕಾಣಲಿದೆ. 1:3. ಕ್ಲಿಯರಾ? ಇಷ್ಟೇ ಇದೆ ಮಾರ್ಕೆಟ್ ಅಂದ್ಬಿಟ್ಟು ಏನು ಕೂಡ ಇಲ್ಲ. ಸಿಂಪಲ್ ಲಾಜಿಕ್ ಇಂದಾನೆ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೋಬಹುದು. ಅಂಡ್ ಇದೇ ರೀತಿ ಸಿಂಪಲ್ ಲಾಜಿಕ್ ಇಂದಾನೆ ಟ್ರೇಡಿಂಗ್ ಅನ್ನು ಕಲಿಬೇಕು, ಬೇಸಿಕ್ ಪ್ರೈಸ್ ಆಕ್ಷನ್ ಅನ್ನು ಕಲಿಬೇಕಂತ ಇದೆ. ಜಸ್ಟ್ ನನ್ನ ಅಕೌಂಟ್ ಫಾಲೋ ಮಾಡಿ.